ಒಂದ್ಸಲ ಒಂದು ನಾಟಿ ಮಾಡಿದ್ರೆ ಯಾವ್ದು ಸರ್ ಇದು ಬಾಳೆ? ಇದು ಕಾಡು ಬಾಳೆ ಅಂತ. ಇದು 20 ರಿಂದ 25 ಕೆಜಿ ತನಕ ಬರುತ್ತೆ. ಮತ್ತೆ ಒಂದು ಬುಡದಿಂದ 4 ರಿಂದ 5 ಗೊನೆ ತೆಗಿಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಈಗ ನೋಡಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಇದು ಇದೊಂದು 6 ತಿಂಗಳ ಮುಂಚೆ ಕಟ್ ಮಾಡೈತೆ. ಇದೊಂದು 4 ತಿಂಗಳ ಮುಂಚೆ ಕಟ್ ಮಾಡಿದೀವಿ. ಮತ್ತೆ ಈಗ ಇದು ಬಂದಿದೆ. ಮತ್ತೆ ಇದು ಎರಡೂನು ಇನ್ನೊಂದು 3 ತಿಂಗಳಲ್ಲಿ ಬರುತ್ತೆ. ಮತ್ತೆ ಅದು ಬರುತ್ತೆ ಜೂನ್ ಅಲ್ಲಿ. ಸುಮಾರು 6 ಗೊನೆನೂ ಆಗ್ಬಹುದು. ಕಮ್ಮಿ ಅಂದ್ರೂ ಪ್ರತಿಯೊಬ್ಬ ರೈತ ನಾನು ಹೇಳುದು 4 ಗೊನೆ ತಗೊಳ್ಳಿ. 1 ಗೊನೆ ಬೆಳೆದು ಒಂದೇ ಸತಿಗೆ ಕಟಾವ್ ಮಾಡಬೇಡಿ. ಅದ್ರಲ್ಲೂ ನೈಸರ್ಗಿಕ ಕೃಷಿನಲ್ಲಂತೂ ಬಾಳೆ, ಗುಂಪು ಬಾಳೆ ಅಂತ ಅಂದ್ರೆ ಒಂದು ಬಾಳೆ ಆಗ್ತಾ ಇದೆ. ನಾವು ಅದು ಗುಣಮಟ್ಟ ನೋಡಿ ಲಾಸ್ಟ್ ಅಲ್ಲಿ ತೆಗಿಬೇಕಾ, ಇಲ್ಲ ಇಷ್ಟು ವರ್ಷ ಆದ್ಮೇಲೆ, ಇಲ್ಲ ಇಷ್ಟು ಎಲ್ಲಿ ತನಕ ನಮ್ ಮನುಷ್ಯನ್ ತರನೇ ಅದಕ್ಕೂ ಅದಕ್ಕೆ ಆಯಸ್ಸೇ ಇಲ್ಲ. ನಾವು ನೀಟಾಗಿ ನೋಡ್ಕೊಂಡ್ರೆ ನಾವ್ ಹೆಂಗೆ ಒಂದು ಊಟ ತಿಂಡಿ ಹೆಂಗ್ ಮಾಡ್ತೀವಿ ಹಂಗ ಅದಕ್ಕೆ ವರ್ಷ ನಾವ್ ಏನ್ ಮಾಡ್ಬೇಕಂದ್ರೆ ವರ್ಷ ನಾವೇನ್ ಕೊಡ್ತಾ ಇಲ್ಲ ಅದಕ್ಕೆ. ಯಾವಾಗ 1-2 ಸಲ ಜೀವಾಮೃತ ಬೇಕಾ, ಅದನ್ನ ಅದು ಕುಂಠಿತ ಆಯ್ತಾ ಅವಾಗ ನೋಡ್ಬೇಕು. ಇಲ್ಲ ಚೆನ್ನಾಗಿತ್ತಾ ಬರ್ತಾನೆ ಇರ್ಲಿ. ಮತ್ತೆ ನಾವು ಏನ್ ಮಾಡ್ತೀವಿ, ಒಂದು ಗ್ರೀನ್ ಮಲ್ಚಿಂಗ್ ಮಾಡ್ತಾ ಇರ್ತೀವಿ. ಊರುಳ್ಳಿ ಅದೆಲ್ಲ ತೋರಿಸಿ ನಿಮ್ಗೆ ಮುಂದೆ ಇದೆ. ಅದನ್ನ ಏನ್ ಮಾಡ್ತೀವಿ, ಅವಾಗ ಒಂದ್ ವರ್ಷದಲ್ಲಿ ಒಂದ್ಸಲ ಸೈಳ ಗೊಬ್ಬರ ಕೊಡ್ತೀವಿ. ಮತ್ತೆ 1-2 ಸಲ ಜೀವಾಮೃತ ಕೊಡ್ತೀವಿ. ಅಷ್ಟೇನೆ. ಅದಕ್ಕೇನು ನಾವು ಪ್ರತಿ ದಿನಾನು ಕೊಡಕ್ ಹೋಗ್ಬಾರ್ದು ಅದಕ್ಕೆ. ಸರಿ ಸರ್. ಈಗ ಕೆಮಿಕಲ್ ಗೊಬ್ಬರ ಕೊಡ್ತಾರಲ್ಲ ನೋಡಿ, ಆತರ ನಾವು ಪ್ರತಿ ದಿನ ಏನು ಗೊಬ್ಬರ ಕೊಡ್ಬೇಕಾಗಿಲ್ಲ. ಈಗ ನೋಡಿ ನಮ್ದು ಯಾವ್ದೇ ಗಿಡಗಳಾಗ್ಲಿ, ಈಗ ಇಷ್ಟೊಂದು ಬಿಸಿಲು ಬರ್ತಾ ಇದೆ, ಯಾವ್ದಾರ ಒಂದ್ ಗಿಡ ಬಾಡಿದ್ಯಾ? ಇಲ್ಲ ಸರ್. ಮತ್ತೆ ಇದು ನೋಡಿ, ಇದು ರಸಬಾಳೆ. ಇದು ರಸಬಾಳೆ. ಮತ್ತೆ ನಮ್ಗೆ ಎಲ್ಲಾದ್ರಲ್ಲೂ ನಿಮ್ಗೆ ಕಾಣಿಸ್ತಾ ಇದೆ. ಈಗ ಏನ್ ಗುಂಪು ಬಾಳೆ ಮಾಡಿದೀರಾ, ಇದು ಒಂದು ಬಾಳೆ ಕಂದಿಗೂ ಮತ್ತೆ ಇನ್ನೊಂದು ಗುಂಪು ಬಾಳೆ ಕಂದಿಗೂ ಎಷ್ಟು ಅಂತರ ಕೊಡ್ಬೇಕು ಸರ್? ಎಷ್ಟು ಸೂಕ್ತ? ನಮ್ಮ ಮಣ್ಣಲ್ಲಿ ನಾನು 15 ಅಡಿ ಕೊಟ್ಟಿದ್ದೀನಿ. 15 ಅಡಿ ಅಂದ್ರೆ ನಾವು 30-40ಕ್ಕೆ ಒಂದು ತೆಂಗು ಹಾಕಿದೀವಿ. ಅದ್ರ ಮಧ್ಯ ಬಾಳೆ ಹಾಕಿದೀವಿ. ಅಂದ್ರೆ ಈಗ 40 ಅಡಿ ಇದೆ, ಈ ಗಿಡದಿಂದ ಈ ಗಿಡಕ್ಕೆ 40 ಅಡಿ, ಮತ್ತೆ ಈಗೀಗ 30 ಅಡಿ. ಈಗೀಗ 30 ಇದೆ. ಅಂದ್ರೆ ಉತ್ತರ ದಕ್ಷಿಣ 30 ಇದೆ, ಪೂರ್ವ ಪಶ್ಚಿಮ 40 ಕೊಟ್ಟಿದೀವಿ. ಅಂದ್ರೆ ಈಗ ಬಿಸಿಲು ನಿಮ್ಗೆ ನೋಡಿ, ಈಗ ನಮ್ಗೆ ಇಲ್ಲೂ ಬೀಳ್ತಾ ಇದೆ. ಇದ್ ನೋಡಿ, ಇದು ಗಮನಿಸಿ ನೀವು. ಈಗ ನೋಡಿ, ಈಗ ಎಷ್ಟು ಸುಮಾರು ಈಗ ಒಂದು 12 ಗಂಟೆ ಇರ್ಬೋದು, ಬಿಸಿಲು ಈ ಭಾಗಕ್ಕೆ ಬೀಳ್ತಾ ಇದೆ. ಬಿಸಿಲು ಸೂರ್ಯನ ಕಿರಣ ಬೀಳ್ಬೇಕು. ಯಾವ್ದೋ ಒಂದು ಗಿಡ ಆಗ್ಲಿ, ಬೇರೆ ಆಗ್ಲಿ, ಯಾವ್ದೇ ಆಗ್ಲಿ. ಕೆಲವ್ರು ಹೇಳ್ತಾರೆ ಬಿಸಿಲು ಬೀಳಬಾರ್ದು ಅಂತ. ಇಲ್ಲ, ಅದು ಏಸಿರು ಕುಂದಂಗ ಆಗ್ಬಿಡುತ್ತೆ ಅದು. ಆ ಒಂದ್ ಕಾರಣಕ್ಕೆ ನೋಡಿ, ಇಲ್ಲಿ ಬಿಸಿಲು ಬರ್ತಾ ಇದೆ. ಮತ್ತೆ ನೀವು ಆ ಕಡೆಯಿಂದ ಬಂದಾಗ ಬಿಸಿಲು ಈ ಕಡೆ ಬಡ್ಡಾಗ ಬಿಸಿಲು ಬರುತ್ತೆ. ಆ ಒಂದ್ ಕಾರಣಕ್ಕೆ ನಾವು ಈಗ 40 ಅಡಿಗೆ ಹಾಕಿದೀವಿ. ನೋಡಿ, ಎಲ್ಲಾ ಕಡೆನೂ ಬಿಸಿಲು ಬರ್ತಾ ಇದೆ ಈಗ ನಮ್ದು. ಹೌದು, ಪೂರ್ವದಿಂದ ಬರೋಂತ ಬಿಸಿಲು ತುಂಬಾ ಒಳ್ಳೆ ಬಿಸಿಲು. ಆ ಒಂದ್ ಕಾರಣಕ್ಕೆ ಎಲ್ಲಕ್ಕೂ ಬಿಸಿಲು ಬರ್ಬೇಕು. ಈಗ ಒಂದ್ 40 ಅಡಿ ಇದ್ದಾಗ ಆರಾಮಾಗಿ ಬಿಸಿಲು ಬರುತ್ತೆ. ಅದಕ್ಕೆ ಇದನ್ನ ಈಗೀಗ ಪೂರ್ವ ಪಶ್ಚಿಮ 40 ಕೊಟ್ಟಿದ್ದೀವಿ. ಈಗ ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ, 30 ಹಾಕಿ ಅಂತಾರೆ. ಅದಲ್ಲ, ಈಗೀಗ 40, ಒಂದು 10 ಗಿಡ ಕಮ್ಮಿ ಬರ್ಬೋದು. ಮತ್ತೆ ನಮ್ಗೆ ಇಲ್ಲಿ ಮಧ್ಯೆ ಬೇರೆ ಬೆಳಿಬೋದಲ್ಲ, ಎಂಟರ್ ಮಾಡ್ಬೋದು. ಬಾಳೆ ಬೆಳಿಬೋದು, ಸೊಪ್ಪು ಬೆಳಿಬೋದು. ಈಗ ನೋಡಿ, ನಾವು ಇದ್ರ ಮಧ್ಯದಲ್ಲಿ ಸೊಪ್ಪೆಲ್ಲ ಬೆಳಿತಾ ಇದ್ದೀವಿ. ಜೊತೆಗೆ ಬಾಳೆನೂ ಬರ್ತಾ ಇದೆ. ಈಗ 100 ಬಾಳೆ ಗಿಡ ಇದ್ರೆ ಅದ್ರ ಮಧ್ಯೆ 200 ಬಾಳೆ ಗಿಡ ನೆಡಿ ಅಂತ ಹೇಳೋದು ಅಷ್ಟೇ. 200 ಸಾಕು. 200 ಗಿಡ ಇದ್ರೆ ಒಂದ್ ಗಿಡದಿಂದ 4 ಗೊನೆ. ಈಗ ನೀವು ಇಲ್ಲೇ ನೋಡಿದ್ರಲ್ಲ, ನೀವೇ ನಿಮ್ ಕಣ್ ಇಲ್ಲಿ ನೋಡಿ, ಇದ್ರಲ್ಲಿ 2 ಗೊನೆ ಬಂದಿದೆ. ಈಗ ಇದರಲ್ಲಿ ಒಂದು 20 ಕೆಜಿ ಬರ್ಲಿ, ಇದು 10 ಕೆಜಿ ಬರ್ಲಿ. ಹೌದು ಸರ್, 30 ಕೆಜಿ ಆಯ್ತು. ಕಮ್ಮಿ ಅಂದ್ರೆ 70 ರೂಪಾಯಿ ರೇಟ್ ಹೋಗುತ್ತೆ. ಇದು 10 ಕೆಜಿ ಬರ್ಲಿ, ಇದು 20 ಕೆಜಿ ಬರ್ಲಿ. ಈಗ ಇದು ಕಾಡು ಬಾಳೆನೆ ಇದು. ಮತ್ತೆ ಗಿಡಗಳು ನೀವ್ ಹೇಳಿದ್ರಲ್ಲ, ಈ ತರ ಇರ್ಬೇಕು. ಇದು ಒಳ್ಳೆ ಗಿಡ ಅಂತ, ಇದು ಕತ್ತಿ ಕಂದು ಅಂತ. ಈ ತರ ಗಿಡಗಳು ಮಾತ್ರ ಬಿಟ್ಕೊತೀವಿ. ಇದು ಬಂತು ಅಂದ್ರೆ ಅದನ್ನ ಕಟ್ ಮಾಡ್ಬಿಡ್ತೀವಿ. ನೀರ್ಗಂಧ ಅಂತ ಬರುತ್ತೆ ಒಂದು, ಅದು ಎಲೆ ಅಗಲವಾಗಿ ಬರುತ್ತೆ. ಎಲೆ ಅಗಲವಾಗಿ ತುಂಬಾ ಚಿಕ್ಕದಾಗಿ ಬರುತ್ತೆ. ಅದು ಅಂದ್ರೆ ಬರುತ್ತೆ, ಗೊನೆ ಬರುತ್ತೆ, ಲೇಟ್ ಅದು. ಆಮೇಲೆ ಒಳ್ಳೆ ಗೊನೆ ಬರಲ್ಲ. ಈಗ ಈ ತರ ಗಿಡಗಳಿದೆಲ್ಲ ನೋಡಿ, ಇದೆಲ್ಲ ಎಷ್ಟು ಗಿಡಗಳು, ಇದೆಲ್ಲ ಒಳ್ಳೆ ಸಕ್ಕರೆ ಇವೆಲ್ಲ. ಇದೆಲ್ಲ ಒಂದು 20-25 ಕೆಜಿ ಗೊನೆ ಬರುವಂತ ಗಿಡಗಳಿದು. ಜೊತೆಗೆ ನಾವು ಒಂದು 3 ಗಿಡ 4 ಗಿಡ ಆತರ ಬಿಟ್ಕೋತೀವಿ ಅಷ್ಟೇ. ಈಗ ಕಮ್ಮಿ ಇದ್ದಷ್ಟು ಅದನ್ನ ನೀಟಾಗಿ ನೋಡ್ಕೋಬೋದಲ್ಲ. ನೋಡಿ, ಈಗ ಇದು ನಾವು ಯಾವ ಬೆಳೆನ ಎಷ್ಟು ಇಟ್ಕೋಬೇಕು ಅನ್ನೋದಕ್ಕೆ ಇದೆ ಒಂದು ಮಾದರಿ. ಅಂದ್ರೆ ಈಗ ನಮ್ಗೆ ಮೆಣಸಿನಕಾಯಿ 100 ಗ್ರಾಮ್ 1/4 ಕೆಜಿ ಅಷ್ಟೇ ತಗೊಳ್ಳೋದು. ಆ ಒಂದ್ ಕಾರಣಕ್ಕೆ ಇದು ಬರೀ ಒಂದೇ ಲೈನ್ ಹಾಕೊಂಡಿದೀವಿ. ಇದರಿಂದ ಒಂದು 4 ರಿಂದ 5 ಕೆಜಿ ಬಂದ್ರೆ ಸಾಕು ಅಂದ್ಬಿಟ್ಟು ಅದನ್ನೇ ಒಂದು ಅರ್ಧ ಎಕರೆ ಇಟ್ಕೊಂಡ್ರೆ ರಸ್ತೆನಲ್ಲಿ ಸುರಿಬೇಕಾಯ್ತದೆ. ಅಂದ್ರೆ ನಮ್ಗೆ ಎಷ್ಟೆಷ್ಟು ಯಾವ ಬೆಳೆನ ಬೆಳಿಬೇಕು, ಇಲ್ಲ ಕೇಳಿದ ಬೆಲೆಗೆ ದಳ್ಳಾಳಿ ಕೊಡ್ಬೇಕಾಗತ್ತೆ. ಅಲ್ಲ, ಅದೇ ರೈತನೇ ಮಾರಾಟ ಮಾಡ್ಬೇಕು ಅಂತ ಅಂದ್ರೆ ಎಷ್ಟು ನಮ್ಗೆ ಅಗತ್ಯ ಇದೆ ಅಷ್ಟನ್ನ ಮಾತ್ರ ಬೆಳ್ಕೊಳ್ಬೇಕಲ್ಲ. ಆ ಒಂದ್ ಕಾರಣಕ್ಕೆ ಇದು ಒಂದು ಲೈನ್ ಸಾಕು. ಮತ್ತೆ ಅದ್ರ ಜೊತೆಗೆ ಹಾಗೇನೆ ಇದೊಂದು ಬೆಳೆ, ಕೆಸುವಿನ ಎಲೆಗಳು. ಸರ್, ಇದು ಕೆಸರಿನ ಎಲೆಗಳಲ್ಲಿ ಗ್ರೀನ್ ವೆರೈಟಿ ನೋಡಿದೀವಿ ಸರ್. ಇದು ಬ್ಲಾಕ್ ವೆರೈಟಿ? ಇಲ್ಲ, ಬ್ಲಾಕ್ ಅಲ್ಲ, ಇದು ಪರ್ಪಲ್ ಅಂತ ಹೇಳ್ತೀವಿ ಇದಕ್ಕೆ. ಪರ್ಪಲ್ ಅಂತ? ಬ್ಲಾಕ್ ಅಂತ ಬರಲ್ಲ, ಇದು ಪರ್ಪಲ್. ನೋಡಿ, ಕಲರ್ ಕಾಣಿಸ್ತದಿಲ್ಲ ಸರ್, ಅದ್ ನಿಮ್ಗೆ ಬ್ಲಾಕ್ ತರ ಕಾಣಿಸುತ್ತೆ. ಅಂದ್ರೆ ಬ್ಲಾಕ್ ಅಲ್ಲ, ಇದು ಪರ್ಪಲ್ ಇರೋದು. ಇದು ತುರ್ಕೆ ಬರಲ್ಲ. ಇದನ್ನ ಜಾಸ್ತಿ ಮಂಗಳೂರಿನವ್ರು ಬಳಸ್ತಾರೆ. ಮತ್ತೆ ಇದನ್ನ ನೋಡಿ, ಅವ್ರು ಎಷ್ಟು ಬುದ್ಧಿವಂತರು. ಕೆಲವೊಂದು ಕ್ಲೀನ್ ಮಾಡ್ಬೇಕಾದ್ರೆ ಕೈಯೆಲ್ಲ ತುರ್ಕೆ ಆಗುತ್ತೆ ಅಂತ ಹೇಳಿ, ಬರೀ ಕೈಯಲ್ಲ, ಅದನ್ನ ತಿಂದ್ಬಿಟ್ರೆ ಬಾಯೆಲ್ಲ ವೇಸ್ಟ್ ಹಾಕೊಂಡು ಉಜ್ಜಿದ್ರಲ್ಲ, ನೀವು ಬ್ರಷ್ ಹಾಕೊಂಡು ಉಜ್ಜಿದ್ರು ಹೋಗಲ್ಲ, ಅಷ್ಟು ಕಟ್ತಾ ಬರೋದಂತೆ. ಇದು ನಮ್ಗೆ ಯಾರೋ ಒಬ್ರು ಕೊಟ್ರು, ಅವ್ರ ಮನೆ ಮುಂದೆ ಹಾಕೊಂಡಿದ್ದು. ಅದು ಬರೀ 2 ಗಿಡ ಕೊಟ್ಟಿದ್ದು ಅವರು.
ಈಗ 2 ಗಿಡದಿಂದ ನಾವು ಎಷ್ಟು ಗಿಡ ಮಾಡಿದೀವಿ ನೋಡಿ. ಹಾ ಅವ್ರು ಸರ್. ಇವತ್ತು ನೆನ್ಸ್ಕೊತೀವಿ ಅವ್ರನ್ನ. ಅಂದ್ರೆ ಯಾವ್ದೋ ಒಂದು ಗಿಡ ಕೊಡ್ಲಿ, ನಾವ್ ಯಾವ್ದನ್ನ ಬಿಸಾಕಲ್ಲ, ತಗೊಂಬಂದು ಒಂದು ಅವ್ರ ಹೆಸರಲ್ಲಿ ನಾಟಿ ಮಾಡ್ತೀನಿ. ಇದು ಭೈರಪ್ಪ ಅಂದ್ಬಿಟ್ಟು ತುಮಕೂರ್ನವರು, ಅವರು ಮೈಸೂರಿನಲ್ಲೇ ಇದ್ರು. ಅವ್ರು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇದು ತಗೊಂಡಾಗ ನಡಿಗೌಡ್ರು ಬೇಕಾಗುತ್ತೆ, ಇದು ಒಳ್ಳೇದು ಅಂತ ಕೊಟ್ರು. ಇದ್ ನೋಡಿ, ಇದು ಯಾವ್ದೇ ಒಂದು ಹುಳ ತಿನ್ನಲ್ಲ. ಮಂಗಳೂರಿನವರು ಎಷ್ಟು ಬುದ್ಧಿವಂತರು ಅನ್ನೋದು ನೋಡಿ. ಯಾವ್ದೇ ಹುಳ ತಿನ್ನಲ್ಲ. ಇದಕ್ಕೆ ಏನು ಸ್ಪ್ರೇ ಮಾಡೋದು ಬೇಡ, ಯಾವ ಬೇವಿನ ಎಣ್ಣೆನೂ ಸ್ಪ್ರೇ ಮಾಡೋದು ಬೇಡ. ಎಷ್ಟು ಚೆನ್ನಾಗಿದೆ ಈ ಎಲೆಗಳು. ಇದನ್ನ ತಿಂದ್ರೆ ತುಂಬಾನೇ ಒಳ್ಳೇದಂತೆ. ಇದ್ರಲ್ಲಿ ಸರ್ ಏನನ್ನ ಉಪಯೋಗ ಮಾಡೋದು? ಗೆಡ್ಡೆ ಮಾತ್ರನಾ? ಇಲ್ಲ, ನಾವು ಜಾಸ್ತಿ ಎಲೆಗಳೇ ಕೇಳ್ತಾರೆ, ಹಂಗಾಗಿ ಎಲೆನೇ ಕೊಡ್ತೀವಿ. ಗೆಡ್ಡೆನೂ ಬಳಸ್ತಾರಂತೆ. ಗೆಡ್ಡೆ ಜಾಸ್ತಿ ಬರಲ್ಲ ಇದ್ರಲ್ಲಿ. ಎಲೆಗಳೇ ನಮ್ಗೆ ಒಳ್ಳೆ ಲಾಭ ಇರೋದ್ರಿಂದ ಎಲೆನೇ ಕಟಿಂಗ್ ಮಾಡ್ಬಿಡ್ತೀವಿ. ಎಲೆಗಳೆಲ್ಲ ಹೇಗೆ ಸರ್ ಇದು? ಇದು ಒಂದ್ ಎಲೆಗೆ 3 ರೂಪಾಯಿ ಹೋಗುತ್ತೆ ಸರ್. ಒಂದು ಎಲೆಗೆ 3 ರೂಪಾಯಿ. ಇದು ಪಲ್ಯ ಮಾಡೋದು? ಇಲ್ಲ, ಪತ್ರೊಡೆ ಮಾಡ್ತಾರೆ. ಅವ್ರು ಏನೇನೋ ಮಾಡ್ತಾರೆ ಅವ್ರು. ನಮ್ ಇಲ್ಲಿಯವ್ರು ಜಾಸ್ತಿಗಿಂತ ಮಂಗಳೂರು ಭಾಗದವರು ಜಾಸ್ತಿ ಇದಕ್ಕೆಲ್ಲ ಫಂಕ್ಷನ್ಗೆಲ್ಲ ಬಳಸ್ತಾರೆ ಇದನ್ನ. ಅವರು ಫಸ್ಟ್ ಮುಂಚಿತವಾಗಿ 1 ವಾರ ಮುಂಚಿತವಾಗಿ ಆರ್ಡರ್ ಮಾಡಿ, ನನ್ಗೆ ಇಷ್ಟು ಎಲೆಗಳು ಬೇಕು, 200 ಬೇಕು, 100 ಬೇಕು ಅಂದ್ಬಿಟ್ಟು ಆರ್ಡರ್ ಮಾಡಿ ತಗೋತಾರ. ಹಂಗಾಗಿ ಅವ್ರಿಗೆ ಇದನ್ನ ಬಳಸ್ತೀವಿ. ಈ ಬಸಳೆ ಇದ್ರಲ್ಲಿ 2 ವೆರೈಟಿ ಬರುತ್ತೆ. ಹೂ ಬರುತ್ತೆ, ಇದು ಪರ್ಪಲ್ ಒಂದು ಬರುತ್ತೆ. ಈಗ ಇದು ದಂಟ್ ಬರುತ್ತೆ. ಇದು ನುಗ್ಗೆಕಾಯಿ ತರ ಬಳಸ್ಬೋದು. ಹೌದು ಸರ್. ನುಗ್ಗೆಕಾಯಿ ಸೈಜಲ್ಲೇ ಇದೆಯಲ್ಲ ಸರ್? ಹೌದೌದು. ಮತ್ತೆ ಇದನ್ನ ನಾವು ಇನ್ನೊಂದು ಏನಕ್ಕಪ್ಪ ಉಪಯೋಗ ಬಳಸ್ತೀವಿ ಅಂದ್ರೆ, ಇದನ್ನ ಮಲ್ಚಿಂಗ್ ಆಗೋ ಬಳಸ್ತೀವಿ. ಅಂದ್ರೆ ಯಾವ್ದೋ ಒಂದ್ ಗಿಡಗಳನ್ನ, ಚಿಕ್ಕ ಗಿಡ ಹಾಕಿರ್ತೀವಿ, ಒಂದ್ ಪಪ್ಪಾಯ ಹಾಕಿರ್ತೀವಿ, ಏನೋ ಒಂದ್ ಹಾಕಿರ್ತೀವಿ, ಅಲ್ಲಿ ಇದನ್ನ ಮಲ್ಚಿಂಗ್ ಆಗೋ ಬಳಸ್ತೀವಿ. ಅಂದ್ರೆ ಇದ್ರ ವಾಸನೆಗೆ ಬೇರೆ ಗಿಡಗಳು ಬರಲ್ಲ. ಇದನ್ನು ಅಷ್ಟೇನೆ, ಯಾವ್ದೇ ಒಂದು ಹುಳಗಳು ತಿನ್ನಲ್ಲ ನೋಡಿ ಇದು ಎಲೆಗಳನ್ನ. ಬಸ್ಲೆ ಇದನ್ನು ಅಷ್ಟೇನೆ. ಇದನ್ನ ಜಾಸ್ತಿ ಮಂಗಳೂರಿನವರೇ ಬಳಸೋದು. ನಮ್ಮವರು ಈಗ ಸ್ವಲ್ಪ ಬಳಸ್ತಾವ ಇದನ್ನ. ಇದೆಲ್ಲ ಮಾರ್ಕೆಟಿಂಗ್ ಇದೆಯಾ ಸರ್ ಇಲ್ಲಿ ನಮ್ಮ ಮೈಸೂರಲ್ಲಿ? ಇದಕ್ಕೂ ಮಾರ್ಕೆಟಿಂಗ್ ಇದೆ ಸರ್. ಎಲ್ಲದಕ್ಕೂ ಇದೆ ಸರ್. ಬೆಳಿಬೇಕಷ್ಟೇ, ರೈತ ಬೆಳಿಬೇಕು. ಮಾರ್ಕೆಟ್ ಈಗ ಒಂದು ನುಗ್ಗೆ ಸೊಪ್ಪು ಇದೆಯಲ್ಲ, ನುಗ್ಗೆ ಸೊಪ್ಪು ಫ್ರೆಶ್ ಆಗಿ ತಗೊಂಡ ಕೊಟ್ರೆ 20 ರೂಪಾಯಿ ಕಟ್ಟು. ಏನ್ ಬೇಕು ಅದಕ್ಕಿಂತ. ಹೌದು ಸರ್. ನುಗ್ಗೆಕಾಯಿ ಬಳಸ್ಬೋದು. ಮತ್ತೆ ಅದು ಎಲೆಗಳು ಉದುರಿದ್ರೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ಮತ್ತೆ ಭೂಮಿಗೆ ಒಳ್ಳೆ ಫಲವತ್ತಾದ ಗೊಬ್ಬರ ಸಿಗುತ್ತೆ. ನಮ್ಮಲ್ಲಿ ನುಗ್ಗೆನೂ ಇದೆ. ಬಸ್ಲೆ ನೀವು ಯಾವ ವೆರೈಟಿ ಹಾಕಿದ್ದೀರಾ ಸರ್? 2 ಇದೆ ಇವಾಗ ನಮ್ಮಲ್ಲಿ. ಒಂದು ಸಣ್ಣದು ಬರುತ್ತೆ, ಅದು ಬರೀ ಎಲೆಗಳೇ ಬರುತ್ತೆ. ಇದು ಸ್ಟೆಮ್ ದಪ್ಪ ಬರುತ್ತೆ. ಇದು ಅದು ಸಣ್ಣದು. ನೀವು ಎಲೆಗಳನ್ನ ಅದನ್ನ ಕಟಿಂಗ್ ಮಾಡ್ತೀವಿ, ಅದು ಮಾರಾಟ ಮಾಡ್ತೀರಾ? ಅದನ್ನು ಮಾರಾಟ ಮಾಡ್ತೀವಿ. ವಾರ ಅದು ಒಂದು 20 ಕಟ್ಟು ಹೋಗುತ್ತೆ. ಹೌದಾ ಸರ್? ಇದು ನೇಂದ್ರ ಬಾಳೆ. ಇದು ಚಿಪ್ಸ್ ಮಾಡ್ತೀವಿ ನಾವೇ. ಮತ್ತೆ ನಮ್ಮನೆಗೂ ಅಷ್ಟೇ. ಅವಾಗ ಆಚೆ ಕಡೆಯಿಂದ ಯಾಕೆ ನಾವು ಚಿಪ್ಸ್ ತರಬೇಕು? ಮತ್ತೆ ಇದು ಹಣ್ಣು ತುಂಬಾ ಚೆನ್ನಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ಬಲ್ತ ಮೇಲೆ ಇದನ್ನು ಸಹ ಮಾರಾಟ ಮಾಡ್ತೀವಿ ಸರ್. ಇದು ಕಾಯಿನೇ ಮಾರಾಟ ಮಾಡ್ತೀರಾ ಇಲ್ಲ ಚಿಪ್ಸ್ ಮಾಡಿ ಮಾರಾಟ ಮಾಡ್ತೀರಾ ಸರ್? ಅಲ್ಲ, ನಾವು ಚಿಪ್ಸ್ ನಮ್ಮ ಮನೆಗೆ ಆಗಷ್ಟು ಮಾಡ್ಕೊತೀವಿ. ಕೇಳಿದವ್ರಿಗೆ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಅವರೇ ಮಾಡ್ಕೊತಾರೆ. ಈಗ ಅವ್ರಿಗೆ ಹೇಳ್ಕೊಡ್ತೀವಿ. ಇದು ಹಣ್ಣು ಒಳ್ಳೇದೇ, ಹಣ್ಣು ಒಳ್ಳೇದೇ. ಚಿಪ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕೊಬ್ಬರಿ ಎಣ್ಣೆ ಮಾಡ್ಬೇಕು, ಅವಾಗ ತುಂಬಾ ಚೆನ್ನಾಗಿರ್ತದೆ. ಈಗ ಆಚೆ ಕಡೆ ಕೆಜಿ 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಎಲ್ಲ ಹೇಳ್ತಾರೆ. ಅದಕ್ಕೆ ನಾವೇ ಹೇಳ್ಕೊಡ್ತೀವಿ ಅವ್ರಿಗೆ. ಈಗ 1 ಲೀಟರ್ ಕೊಬ್ಬರಿ ಎಣ್ಣೆ ತಗೊಂಡೋಗಿ ಇದನ್ನು ಕೊಡ್ತೀವಿ, 1 ಕೆಜಿ ನೀವೇ ಮಾಡ್ಕೊಳ್ಳಿ. ಎಲ್ರು ನೀವೇ ಆದಷ್ಟು ಮನೆಯಲ್ಲೇ ಬಳಸ್ಕೊಳ್ಳಿ ಅಂತ ನಾವ್ ಹೇಳೋದು. ಈಗ ಮಾಡಿ ಅವ್ರು 1 ವಾರ ಆಗಿರ್ತದೆ, 15 ದಿನ ಆಗಿರ್ತದೆ, 1 ತಿಂಗಳೇ ಆಗಿರುತ್ತೆ, ಯಾರು ಗೊತ್ತಿರುತ್ತೆ. ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗ್ತೀನಿ ಅಂತ ನಾವ್ ಹೇಳ್ತೀವಿ ಸರ್. ನೋಡಿ, ಇದು ನಂಜನಗೂಡು ರಸಬಾಳೆ. ಅಂದ್ರೆ ಇದು ಜಾಸ್ತಿ ದೊಡ್ಡಗೊನೆ ಬರಲ್ಲ. ಹಬ್ಬ ಅಂದ್ರೆ ಒಂದು 10 ಕೆಜಿ ಬರುತ್ತೆ. ಇದೆಲ್ಲ ಒಂದು 4 ಕೆಜಿ 3 ಕೆಜಿ. ನಮ್ಗೆ 4 ಕೆಜಿ ಬಂದ್ರು 5 ರಿಂದ 6 ಕೆಜಿ ಬರುತ್ತೆ. ಅಲ್ಲ, ಕೆಜಿ 4 ಕೆಜಿ ಬಂದ್ರು 400 ರೂಪಾಯಿ ಆಯ್ತು. ಈಗ 100 ರೂಪಾಯಿ ಇದೆಯಾ ಸರ್? ಅದು ಯಾವಾಗ 100 ರೂಪಾಯಿಗೆ ಮಾಡ್ತೀವಿ ನಾವು. ಆಚೆ ಕಡೆ ಎಷ್ಟೇ ಕಮ್ಮಿ ಇರ್ಲಿ, ಎಷ್ಟೇ ಜಾಸ್ತಿ ಇರ್ಲಿ, ನಾವು 100 ರೂಪಾಯಿ. ನೀವು 100 ರೂಪಾಯಿಗೆ ಮಾರಾಟ ಮಾಡ್ತೀರಾ? ಇದು ನಂಜನಗೂಡು ರಸಬಾಳೆ ಮಾತ್ರ 100 ರೂಪಾಯಿ ಸರ್. ಅದಕ್ಕಿಂತ ಕಮ್ಮಿ ಕೊಡಕ್ಕೆ ಹೋಗಲ್ಲ. ಇದು ಪ್ಯೂರ್ ನಾಟಿ ನಮ್ದೆ. ಅಂದ್ರೆ ನಾವು ಇದು ನಂಜನಗೂಡು ರಸಬಾಳೆ ಬೇರೆ ಕಡೆ ಎಲ್ಲ ನಿಮ್ಗೆ ದಪ್ಪ ಬರುತ್ತೆ. ಕೆಲವರು ಕಂದುಗಳು ಕೇಳ್ತಾರೆ, ಕಂದುಗಳು ಕೊಡ್ತೀರಾ ಸರ್ ನೀವು? ಹೇಗೆ ಸರ್? ಕಂದು ಜಾಸ್ತಿ ಕೊಡ್ತಾ ಇಲ್ಲ, ಇನ್ನು ನಮ್ಗೆ ಬೇಕಾಗುತ್ತೆ. ಹಂಗಾಗಿ ಈಗ ನಾವು ಇದನ್ನೆಲ್ಲ ಡೆವಲಪ್ ಮಾಡ್ತಾ ಇರೋದ್ರಿಂದ ಕಂದು ಜಾಸ್ತಿ ಕೊಡಕ್ಕಾಗಲ್ಲ. 1-2 ಕೊಡ್ಬೋದು ಅಷ್ಟೇನೆ. ಹಂಗಾಗಿ ನೋಡಿ, ಈಗ ಅದು ಅಷ್ಟೇನೆ. ಅದೊಂದು 2-3 ಕೆಜಿ ಅಂದ್ರೆ ಅದ್ರಲ್ಲಿ 2-3 ಬರ್ತಾ ಇದೆ. ನಮ್ಗೆ ನಮ್ಮ 3-3 ಕೆಜಿ ಬಂದ್ರು 9 ಕೆಜಿ ಆಯ್ತು. 900 ರೂಪಾಯಿ ಆಯ್ತು ಒಂದ್ ಬುಡದಿಂದ. ಯಾವ್ದೋ ಒಂದ್ ಗಿಡ ಹಾಕ್ಲಿ, ಒಂದು ಇದಾಕ್ಲಿ, 1000 ರೂಪಾಯಿ ಬರ್ಬೇಕು ಅಂತ ನಾ ಹೇಳೋದು. ಈಗ ನಮ್ಮಲ್ಲಿ ಒಂದು 100 ತರದ ಇದಿದೆ, ಗಿಡ ಮರಗಳಿದೆ. ಎಲ್ಲಾದ್ರಲ್ಲೂ ಅಷ್ಟೇನೆ. ಯಾವ್ದೇ ಒಂದು ಚಕ್ಕೋತ ಆಗ್ಬೋದು, ಒಂದು ಸೀಬೆ ಆಗ್ಬೋದು, ಯಾವ್ದೇ ಒಂದು ಹಣ್ಣಿನ ಗಿಡ ಆಗ್ಲಿ, 1000 ರೂಪಾಯಿ ಬರ್ಬೇಕು ಅದರಿಂದ ಇನ್ಕಮ್. ಒಂದು ನುಗ್ಗೆ ಮರನೂ ಆದ್ರೂ ಅಷ್ಟೇನೆ. ಅದು ಕಮ್ಮಿ ಅಂದ್ರೆ ಒಂದು 500 ರೂಪಾಯಿ ಬರ್ಬೇಕು. ಸೊಪ್ಪಾದ್ರೂ ಮಾರಿ 500 ರೂಪಾಯಿ ಮಾಡ್ಲೇಬೇಕು. ಕಾಯಾರು ಮಾರಿ, ಸೊಪ್ಪಾರು ಮಾರಿ, ಒಂದ್ ಗಿಡದ 500 ರೂಪಾಯಿ ಆದಾಯ ಬರ್ಬೇಕು. ಅದ್ರಲ್ಲಿ ನುಗ್ಗೆ ಮರದಲ್ಲಿ. ಬಾಳೆನಲ್ಲಂತೂ ಒಂದೇ ಮರದಲ್ಲಿ 4000, 3000, 2000. ಒಂದ್ ಗೊನೆ ಒಂದ್ಸಲ 17 ಕೆಜಿ ಬಂದಿತ್ತು. 17. ನೀವು ಬಾಳೆಗಳಲ್ಲಿ ಯಾವ ವೆರೈಟಿ ಬಾಳೆಗಳನ್ನ ಬೆಳೆದಿದ್ದೀರಾ ಸರ್? 9 ಜಾತಿ ಬಾಳೆ ಇದೆ ಸರ್. ಯಾವ್ದು ಸರ್? ಮೊದಲನೇದಾಗಿ ಕಾಡ್ಬಾಳೆ, ಮತ್ತೆ ರಸಬಾಳೆ, ಮತ್ತೆ ಇದು ಅಡಿಗೆ ಬಾಳೆ ಅಂತ ಮದರಂಗ ಅಂತ ಹೇಳೋದು, ಮತ್ತೆ ಕಲ್ಲು ಬಾಳೆ ಅಂತ ಒಂದ್ ಬರುತ್ತೆ, ಮತ್ತೆ ನೇಂದ್ರ ಬಾಳೆ, ಮತ್ತೆ ಪಚ್ಚಬಾಳೆ, ರಸಬಾಳೆ ಹೇಳೋದು, ಮತ್ತೆ ಏಲಕ್ಕಿ ಬಾಳೆ. 9 ಜಾತಿ. ಮತ್ತೆ ಬೂದ್ ಬಾಳೆ ಅಂತ ಒಂದಿದೆ. ಮತ್ತೆ ಇನ್ನೊಂದು
ಆ ಸಕ್ಕರೆ ಗುತ್ತಿ ಅಂತ ಐತೆ, ಅದು ಒಂದಿದೆ, ತೋರಿಸ್ತೀನಿ ನಿಮ್ಗೆ. ಈಗ ತೆಂಗು ಒಂದೇ ಸಲ ನಾಟಿ ಮಾಡ್ಬಿಟ್ಟು ಅಂತ ನಿಲ್ಸ್ಬಿಡೋದಲ್ಲ. ಈಗ ಒಂದ್ 25 ವರ್ಷ ಆಯ್ತು, ಮತ್ತೆ ನಮ್ಗೆ ಎಳ್ನೀರ್ ಕೀಳ್ಬೇಕು, ನಾವ್ಯಾಕೆ ಎತ್ತಕ್ಕೆ ಹೋಗ್ಬೇಕು, ಚಿಕ್ಕ ಚಿಕ್ಕದು ಅದು ಒಂದು ಇರ್ಲಿ, ಎಲ್ಲಿ ವೇಸ್ಟ್ ಜಾಗ ಇರ್ತದೆ ಆ ಒಂದ್ ಜಾಗದಲ್ಲಿ ಮತ್ತೆ ಒಂದು ಮರಿ ಗಿಡಗಳನ್ನ ನೆಡ್ತಾ ಇರ್ತೀವಿ ಸರ್. ಯಾವ್ದೇ ಒಂದ್ ಗಿಡ ಆದ್ರೂ ಅಷ್ಟೇ, ಒಂದ್ ಬಾಳೆ ಗಿಡ ಆಗ್ಲಿ, ಒಂದ್ ಪಪ್ಪಾಯ ಗಿಡ ಆಗ್ಲಿ, ಪಪ್ಪಾಯ ಹಣ್ಣು ಬಂತಾ ಇದೆ ಅಂದ್ಬಿಟ್ಟು ಅದ್ ನಿಲ್ಸೋಲ್ಲ, ಮತ್ತೆ ಇನ್ನೊಂದ್ ಚಿಕ್ಕದ ಗಿಡ ನೆಡ್ತಾ ಇರ್ತೀವಿ. ಅಂದ್ರೆ ಇದು ಹೆಂಗೆ ಅಂದ್ರೆ ಮನೆಯಲ್ಲಿ ಅಜ್ಜಿ ತಾತ ಮೊಮ್ಮಗ ಸೊಸೆ ಮೊಮ್ಮಕ್ಳು ಅಂತಾರಲ್ಲ, ಆ ಒಂದ್ ಪದ್ಧತಿನಲ್ಲಿ ವ್ಯವಸಾಯ ಮಾಡ್ಬೇಕು ಅಂತ. ಎಲ್ಲಾ ಏಜಿನ ಗಿಡಗಳು ಎಲ್ಲ ಇರ್ಬೇಕು ಅಂತ. ಈಗ ಒಂದು ಯಾವ್ದೋ ಒಂದ್ ಮಳೆ ಇಳುವರಿ ಕಮ್ಮಿ ಆಗ್ತಿದೆ ಹಂಗೆ ಅದು ಇಳುವರಿ ಜೊತೆಗೊಂದು ಈಗ ಒಂದೊಂದ್ಸಲ ಏನಾಗುತ್ತೆ, ಮಳೆ ಗಾಳಿ ವ್ಯತ್ಯಾಸದಿಂದ ಪ್ರಕೃತಿಯಿಂದ ಒಂದ್ ಯಾವ್ದೋ ಒಂದ್ ಮುರಿದೋಗ್ಬೋದು, ಮತ್ತೆ ಇನ್ನೊಂದ್ ಇಮಿಡಿಯೇಟ್ ಎದ್ದೇಳ್ಬೇಕು. ಹೌದು ಸರ್. ಆ ಒಂದ್ ಕಾರಣಕ್ಕೆ ಈಗ ಯಾರೋ ತೀರೋದ ಪಟ್ಟಂತ ಇನ್ನೊಬ್ಬ ಮಗನ ಮೊಮ್ಮಗನ ಬೇಗ ಬೆಳ್ಕೋಬೇಕಲ್ಲ, ಆ ರೀತಿ ಒಂದು ಸಂತತಿ ಹಾಳಾಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಪ್ರತಿ ತಿಂಗಳು ಪ್ರತಿ ಎಲ್ಲಾ ಕಾಲದಲ್ಲಿ, ಈಗ ಕೆಲವರು ಹೇಳ್ತಾರೆ ಇಂಥ ಕಾಲದಲ್ಲೇ ನೆಡ್ಬೇಕು, ಇಂಥ ಟೈಮಲ್ಲೇ ನೆಡ್ಬೇಕು, ಅದೇ ಟೈಮೇ ಇಲ್ಲ ಅಂತ ನಾನು ಹೇಳೋದು. ಈಗ ಮನುಷ್ಯ ಜನವರಿಲಿ ಹುಡ್ತಾನೆ, ಫೆಬ್ರವರಿಲಿ ಹುಡ್ತಾನೆ, ಮಾರ್ಚಲ್ಲಿ ಹುಟ್ಟಲ್ವಾ, ಅದೇ ತರ ಈ ಬೆಳೆಗಳನ್ನು ಎಲ್ಲಾ ಜಾತಿನೂ ಎಲ್ಲಾ ತಿಂಗಳು ಎಲ್ಲಾ ಟೈಮಲ್ಲೂ ಬೆಳಿಬಹುದು ಅಂತ ನನ್ನ ಒಂದು ಇದು ಸರ್. ಎಲ್ಲ ನಾಟಿ ವೆರೈಟಿ ಅಲ್ಲ ಸರ್ ಇದು? ಇದೆಲ್ಲ ನಾಟಿನೇ ಸರ್. ನೋಡಿ ಈಗ ಇಲ್ಲಿ ಪಪಾಯ ಹಾಕಿದೀವಿ, ಜೊತೆಗೆ ಬಸಳೆ ಹಾಕಿದೀವಿ. ಅಂದ್ರೆ ಇದು ಒಂದೇ ನೀರಿನಿಂದ ಎರಡೂ ಬೆಳಿಬಹುದು. ಮತ್ತೆ ಈಗ ಒಂದು ಯಾವುದೋ ಒಂದು ಕೀಟ ಬಾಧೆನು ಇದ್ರ ವಾಸನೆಗೆ ಅದು ಒಂದ್ ಸ್ವಲ್ಪ ಬರೋದು ಕಮ್ಮಿ ಆಗುತ್ತೆ, ಜೊತೆಗೆ ಮಲ್ಚಿಂಗ್ ಆಗುತ್ತೆ, ನಮ್ಗೆ ಪಪ್ಪಾಯ ಗಿಡಕ್ಕೆ ಮಲ್ಚಿಂಗ್ ಆಗುತ್ತೆ. ಆ ಒಂದ್ ಕಾರಣಕ್ಕೆ ಬಸಳೆನೂ ಇರ್ಲಿ ಪಪ್ಪಾಯನೂ ಇರ್ಲಿ. ಈ ಬದುಗಳಲ್ಲಿ ಹಾಕೊಂಡಿರೋದು ಸರ್ ಇದು ಬದುಗಳಲ್ಲಿ, ಅಂದ್ರೆ ಇದಕ್ಕೆ ನೀರ್ ಜಾಸ್ತಿ ಬೇಡವಲ್ಲ, ಹಂಗಾಗಿ ಇದನ್ನ ಬದುಗಳಲ್ಲಿ ಯಾಕೆ ವೇಸ್ಟ್ ಮಾಡ್ಬೇಕು. ಸರ್, ಈ ಬಸ್ಲೆಗಳನ್ನ ಆ ಮರದ ಮೇಲೆ ಹಬ್ಬಿಸ್ತೀರ ಹೇಗೆ, ಇಲ್ಲ ನೆಲದ ಮೇಲೆ? ಅದೇ ಹೋಗುತ್ತೆ, ಹೋದ್ರೂ ತೊಂದ್ರೆ ಇಲ್ಲ ನಮ್ಗೆ. ಅದು ಹಬ್ಕೊ ಹೋದ್ರೆ ಇನ್ನೂ ಒಳ್ಳೇದದು. ಯಾವ್ದೋ ಒಂದು ವೈರಸ್ ಬರಲ್ಲ ಅದಕ್ಕೆ. ಪಪ್ಪಾಯಿಗೆ ವೈರಸ್ ಬರಲ್ಲ, ಅವನ ಕಾರಣಕ್ಕೆ ಅದನ್ನ ಹಾಕಿದ್ವಿ. ಮತ್ತೆ ಇದು ವೇಸ್ಟ್ ಜಾಗ, ಅಂದ್ರೆ ಇದೆಲ್ಲ ಮರವಾಗಿ ಬೆಳೆಯಂತದಲ್ಲ, ಇದಕ್ಕೆ ಯಾವ್ದೋ ಒಂದು ಇದಾಗಲ್ಲ. ಆ ಒಂದ್ ಕಾರಣಕ್ಕೆ ಇದನ್ನ ಚಾನಲ್ ಏರಿ ಮೇಲೆ, ಮತ್ತೆ ಇದಕ್ಕೆ ಜಾಸ್ತಿ ನೀರ್ ಬೇಕಿಲ್ಲ, ಎಷ್ಟೇ ಮಳೆ ಬಂದ್ರು ಇದಕ್ಕೆ ಏನೂ ಆಗಲ್ಲ ಅವಾಗ. ಆ ಒಂದ್ ಕಾರಣಕ್ಕೆ ಇದನ್ನ ಏರಿ ಮೇಲೆ ಹಾಕೊಂಡಿದ್ವಿ ಸರ್. ಮತ್ತೆ ಜಾಸ್ತಿ ದಿನ ಬರುತ್ತೆ, ಮಣ್ಣು ಕುಸಿಯೋದು ಆತರ ಏನು ಸಮಸ್ಯೆಗಳು ಬರೋದಿಲ್ಲ ಸರ್. ನೋಡಿ ಈಗ ಇದು ಎರೆಹುಳು ಗೊಬ್ಬರ ಮಾಡ್ತಾ ಇದೀವಿ. ಅಂದ್ರೆ ಇದು ಯಾಕಪ್ಪ ಅಂದ್ರೆ ಇದು ಮೊಬೈಲ್ ತರ, ಮತ್ತೆ ಇದಕ್ಕೆಲ್ಲ ನೆರಳು ಮಾಡಿದೀವಿ. ಎರೆಹುಳುಗಳು ಇಲ್ಲ ನೋಡಿ, ಇದಕ್ಕೆ ಆದಷ್ಟು ತಂಪಾಗಿರ್ಬೇಕು. ಹಾ ಸರ್, ಅದಕ್ಕೋಸ್ಕರ ನೀವು ಮಲ್ಚಿಂಗ್ಗೆ ತೆಂಗಿನ ಗರಿಗಳೆಲ್ಲ ಹಾಕಿ, ತೆಂಗಿನ ಗರಿ ಮತ್ತೆ ಬಾಳೆದು ಯಾವ್ದೋ ಒಂದು ಇದು ಬರುತ್ತೆ ಅದನ್ನೆಲ್ಲ ಹಾಕ್ಬೇಕು. ಮತ್ತೆ ಇದು ಏನಕ್ಕೆ ನಿಮ್ಮ ತೋಟಕ್ಕೆ ನಿಮ್ಗೆ ಎಷ್ಟು ಗೊಬ್ಬರದ ಅವಶ್ಯಕತೆ ಇದೆ, ಎಲ್ಲ ಗೊಬ್ಬರ ನೀವೇ ಮಾಡ್ಕೋತೀರಾ ಸರ್? ಖಂಡಿತವಾಗಿ. ಮತ್ತೆ ಈಗ ಇಲ್ಲಿ ಏನಕ್ಕಪ್ಪ ಇದನ್ನ ಓಪನ್ ಆಗಿ ಹೆಂಗ್ ಮಾಡ್ತೀವಿ ಅಂದ್ರೆ, ಈಗ ನಾವು ಒಂದು ನೀರ್ ಜಾಸ್ತಿ ಬಿಟ್ಬಿಟ್ಟು ಅಂತ ಇಟ್ಕೊಳ್ಳಿ, ಅದೇ ನೀವು ತೊಟ್ಟಿನಲ್ಲಿ ಮಾಡಿದಾಗ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಒಂದು ಹುಳ ವೇಸ್ಟ್ ಆಗಲ್ಲ. ಇದ್ರ ಜೊತೆಗೆ ಮಣ್ಣು ತಿನ್ನುತ್ತೆ. ಇಲ್ಲಿ ಅಂದ್ರೆ ಇಲ್ಲಿ ಆಹಾರ ಸಿಗ್ಲಿಲ್ಲ ಅಂದಾಗ ಮಣ್ಣು ತಿನ್ಲೇಬೇಕಲ್ಲ ಅದು, ಹಾಗಾಗಿ ಅದು ಮಣ್ಣು ತಿಂದು ಅಭ್ಯಾಸ ಆಗುತ್ತೆ. ನ್ಯಾಚುರಲ್ ಆಗಿ ಮತ್ತೆ ಅಲ್ಲಿ ನ್ಯಾಚುರಲ್ ಅಲ್ಲಿ ಜಮೀನಲ್ಲಿ ಇರುವಂತ ಹುಳುಗಳು ಬಂದು ಇಲ್ಲೇ ಅವು ಸೇಕರಣೆ ಆಗುತ್ತೆ. ಜೊತೆಗೆ ಮತ್ತೆ ನಾವು ಅದನ್ನ ಹಾಗೇನೆ ಮಳೆ ಬಂದಾಗ ಜಮೀನಲ್ಲಿ ಓಪನ್ ಫೀಲ್ಡ್ ಅಲ್ಲೇ ಗೊಬ್ಬರ ತೆಗೆದಾಗ ಆ ಎರೆಹುಳುಗಳನ್ನೆಲ್ಲ ಹೆಂಗೆ ಸಂಗ್ರಹಣೆ ಮಾಡಿ ಇದ್ ಮಾಡ್ತೀರಾ ಸರ್ ಬೇರೆ ಕಡೆ? ಸರ್ ಅದು ಒಂದ್ ಕಡೆ ಇರ್ತದೆ, ಅದು ನಾವು ನೀರ್ ಬಿಟ್ಟಾಗ ಒಂದ್ ಕಡೆ ಬರುತ್ತೆ, ಅದು ಜಾಸ್ತಿ ಪಂಪ್ ಮಾಡ್ತೀವಿ ಅಲ್ಲಿ, ಕೂಲ್ ಆದಾಗ ಅಲ್ಲಿ ಬರುತ್ತೆ ಅದು. ಬೇರೆ ಗೊಬ್ಬರ ಬಿಟ್ಟು ಅಲ್ಲಿ ಬರುತ್ತೆ, ಗೊಬ್ಬರ ಅದನ್ನ ತೆಗೆದು ಇನ್ನೊಂದ್ ಕಡೆ ಇನ್ನೊಂದ್ 3 ತಿಂಗಳಿಗೆ ಮತ್ತೆ ಇನ್ನೊಂದ್ ಕಡೆ ಬೇಕಾಗುತ್ತೆ. ಆಗ ಆ ಒಂದ್ ಜಾಗಕ್ಕೆ ಹಾಕ್ತಿವಿ. ಅದೇ ತರ ಈಗ ಮೊಬೈಲ್ ನಾವು ಇಲ್ಲಿ ಇಟ್ಕೊಂಡ್ ಮಾತಾಡ್ಬೋದು, ಮತ್ತೆ ಇನ್ನೊಂದ್ ಕಡೆ ಅಲ್ಲಿ ಹೋಯ್ತಿವಿ. ಹಂಗೆ ಈ ಒಂದು ಓಪನ್ ಫೀಲ್ಡ್ ಅಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದೇ ಕಡೆ ತೊಟ್ಟಿಲ್ ಮಾಡಿದ್ರೆ ನಿಮ್ಗೆ ಲ್ಯಾಂಡ್ ಏನ್ ಒಂದ್ ಫಿಕ್ಸ್ ಆದಂಗೆ ನೀವು ಎಲ್ಲಾನು ಅಲ್ಲಿಗೆ ಹೊತ್ಕೊಂಡು ಹೋಗ್ಬೇಕು. ಈಗ ನಾವು ಗೊಬ್ಬರ ಈಗ ಇಲ್ಲಿ ಗಿಡಗಳಿಗೆ ಬೇಕು, ಇಮಿಡಿಯೇಟ್ ಇಲ್ಲಿ ಹಾಕ್ಬೋದು ನಾವು. ನಮ್ಗೆ ಎಲ್ಲಿ ಹತ್ರ ಆಗುತ್ತೆ ಆ ಜಾಗದಲ್ಲಿ ನೀವು ನಮ್ಗೆ ಇವತ್ತು ಗೊಬ್ಬರ ಮಾಡಿ ಇಲ್ಲಿ ಅವಶ್ಯಕತೆ ಇದೆ, ಇಲ್ಲಿ 1-2 ತಿಂಗಳಿಗೆ ಗೊಬ್ಬರ. ಹಂಗಾಗಿ ಈಗ ರೆಡಿ ಮಾಡಿದ್ವಿ. ಈಗ ಪಪ್ಪಾಯ ಗಿಡಕ್ಕೆ ಇಲ್ಲಿ ಹಾಕ್ಬೋದು. ಮತ್ತೆ ಇನ್ನೊಂದು 3 ತಿಂಗಳಿಗೆ ಆ ಕಡೆ ಇನ್ನೊಂದು ಜಾಗ ಬೇಕಾಗುತ್ತೆ. ಈಗ ಮತ್ತೆ ಇಲ್ಲಿ ನೋಡಿ ಇನ್ನೂ ಒಂದು ಬ್ಯಾಚ್ ಮಾಡಿ ಸರ್, ಇಲ್ಲಿ ಬಿಸಿಲು ಬೀಳುತ್ತೆ, ನೀವು ಸಂಪೂರ್ಣವಾಗಿ ನೆರಳಬೇಕು ಏನಿಲ್ಲ, ನೆರಳು ಮಾಡಿದೀವಲ್ಲ ನಾವು. ಈಗ ನೋಡಿ ಇದು ಬಾಳೆ ಸೋಗೆಲ್ಲ ಹಾಕಿದೀವಿ, ಮತ್ತೆ ತೆಂಗಿನ ಗರಿ ಎಲ್ಲ ಹಾಕಿದೀವಿ. ಮತ್ತೆ ಈಗ ಇಲ್ಲಿ ಮತ್ತೆ ಈಗ ಇನ್ನೊಂದು ಬ್ಯಾಚ್ ಫ್ಯಾಷನ್ ಫ್ರೂಟ್ ಮಾಡ್ತಾ ಇದೀವಿ. ಫ್ಯಾಷನ್ ಫ್ರೂಟ್ ಈಗ ಇಲ್ಲಿಗೆ ಗೊಬ್ಬರ ಬೇಕಾಗುತ್ತೆ, ಈಗ ಇಲ್ಲಿ ಹಾಕ್ಬೋದು. ಈಗ ನಾವು ಒಂದೇ ಕಡೆ ಫಿಕ್ಸ್ ಮಾಡೋದಾಗ ಎಲ್ಲ ಸಸಿ ನೀವೇ ಮಾಡ್ಕೋತೀರಾ? ಸಸಿಗಳೆಲ್ಲ ನಾವೇ ಮಾಡ್ಕೋತೀವಿ. ಯಾವ ವೆರೈಟಿ ಸರ್ ಇದು? ರೆಡ್ ಇದು ರೆಡ್ ವೆರೈಟಿ. ರೆಡ್ ಎಲ್ಲ ಎರಡು ಇದೆ. ಇಲ್ಲ, ರೆಡ್ ಮತ್ತೆ ಇನ್ನೊಂದು ಪರ್ಪಲ್ ಕಲರ್ ಅಂತ, ಅದು ಸ್ವೀಟ್ ಬರುತ್ತೆ, ಇದು ಸ್ವಲ್ಪ ಹುಳಿ ಬರುತ್ತೆ. ಅಂದ್ರೆ ಕೆಲವ್ರಿಗೆ ಹುಳಿ ಇಷ್ಟ ಆಗುತ್ತೆ, ಇನ್ ಕೆಲವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ. ಆ ಒಂದ್ ಕಾರಣಕ್ಕೆ 2 ಜಾತಿನೂ ಬೆಳಿತೀವಿ. ಹೆಲ್ತ್ ಬೆನಿಫಿಟ್ ಯಾವ್ದು ಚೆನ್ನಾಗಿದೆ ಸರ್? ಎರಡೂ ಚೆನ್ನಾಗಿದೆ. ಕೆಲವರು ಯಾವ್ದು ಜಾಸ್ತಿ ಇದೆ? ಯಾವ್ದು ಬೆಳೆದ್ರೆ ಸ್ವೀಟ್ ಗೆ ಜಾಸ್ತಿ ಬೇಡಿಕೆ? ಅದು ಹಾಗೇನೆ ತಿನ್ಬಹುದು, ಜ್ಯೂಸೇ ಮಾಡ್ಬೇಕಲ್ಲ, ಅದು ಹಣ್ಣು ರೆಡಿ ಹಾಗೆ ತಿನ್ಬಹುದು. ಹಂಗಾಗಿ ಅದಕ್ಕೂ ಇದೆ, ಇದಕ್ಕೂ ಇದೆ. ಇದು ಕಲರ್ ತುಂಬಾ ಚೆನ್ನಾಗ್ ಬರುತ್ತೆ ರೆಡ್. ಹಂಗಾಗಿ ಮತ್ತೆ ಬ್ಯಾಚ್ ಮಾಡ್ತಾ ಇರ್ತೀವಿ. ಅಂದ್ರೆ ನಾವು ಒಂದೇ ಸಲ ಮಾಡ್ಕೊಳಕ್ ಹೋಗಲ್ಲ. ಯಾವ್ದೇ ಒಂದಿದೆ ಆದ್ರೂ ಅಷ್ಟೇ, ಒಂದ್ ತೆಂಗಿನ ಗಿಡ ಆಗ್ಬೋದು, ಒಂದ್ ಬಾಳೆ ಗಿಡ ಆಗ್ಬೋದು, ಒಂದ್ ಪಪ್ಪಾಯ ಆಗ್ಬೋದು,
ಯಾವುದೇ ಒಂದು ಬಾಳೆ ಆದ್ರೂ ನಮ್ಗೆ ಈ 1 ತಿಂಗಳ ಗಿಡದಿಂದ 1 ವರ್ಷದ್ದು 2 ವರ್ಷದ್ದು 5 ವರ್ಷದ ಗಿಡ ತನಕನೂ ನೋಡಿ. ಈಗ ಇದು ನೀರು ಹೋಗೋದಕ್ಕೆ ಕಾಲುವೆ ಮಾಡಿದ್ವಿ. ಮತ್ತೆ ಮಳೆ ಬಂದಾಗ ಇದು ಎಷ್ಟೇ ಮಳೆ ಬಂದ್ರು ಇದಕ್ಕೆ ಏನೂ ಆಗ್ಬಾರ್ದು, ಇದಕ್ಕೆ ಜಾಸ್ತಿ ಶೀತ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತೆ ಇದನ್ನ ಏರಿ ಮೇಲೆ ಹಾಕಿದ್ವಿ. ಮತ್ತೆ ಇದು ವೇಸ್ಟ್ ಜಾಗ, ಮತ್ತೆ ಆ ಒಂದ್ ಕಾರಣಕ್ಕೆ ಇಲ್ಲಿ ಕೆಳಗಡೆ ಈಗ ಬೇಸಿಗೆ ಕಾಲ ಅಲ್ವಾ, ಹಂಗಾಗಿ ಇದಕ್ಕೆ ನೀರು ವೇಸ್ಟ್ ಆಗ್ಬಾರ್ದು. ಇದು ನೋಡಿ ಡ್ರಿಪ್ ಅಲ್ಲಿ ಕೊಡ್ತೀವಿ, ಎಷ್ಟು ಬೇಕು ಅಷ್ಟು, ವಾರದಲ್ಲಿ ಒಂದಿನ ಕೊಟ್ಟ ಸಾಕಿರ್ಕೆ. ಆ ಒಂದ್ ಕಾರಣಕ್ಕೆ ಇದನ್ನು ಒಂದು 150 ಗಿಡ. ತೆಂಗಿನ ಮರದ ಪಕ್ಕ ಒಂದು ನಾಲೆ ಹೋಗಿದೆ, ಅದ್ರ ಪಕ್ಕ ವೇಸ್ಟ್ ಆಗಿರೋ ಜಾಗದಲ್ಲಿ ನೀವು 150 ಪಪ್ಪಾಯಿ ಗಿಡಗಳನ್ನ ನಾಟಿ ಮಾಡಿದೀರಾ. ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ಇದು ಒಂದು 5 ಅಡಿ ಬರುತ್ತೆ. ಯಾಕಂದ್ರೆ ಒಂದು ನಾವು ಸಿಂಗಲ್ ಲೈನ್ ಮಾಡ್ತಾ ಇರೋದ್ರಿಂದ ಸಾಕಾಗುತ್ತೆ. ಯಾವ ವೆರೈಟಿ ಸರ್ ಇದು? ರೆಡ್ ಲೇಡಿನಾ? ಇದು ರೆಡ್ ಲೇಡಿನೇ. ರೆಡ್ ಲೇಡಿ ಪಪ್ಪಾಯಲ್ಲಿ ಸರ್ ಯಾವುದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ನಮ್ಮ ಸೋಲಾ ಪಪ್ಪಾಯ. ಸೋಲಾ ಪಪ್ಪಾಯ ಹಾಕಿದ್ವಿ, ಸ್ವಲ್ಪ ಹಾಕಿದ್ವಿ. ಅದೆಷ್ಟು ಒಳ್ಳೆ ಸಸಿಗಳು ಸಿಗ್ತಾ ಇಲ್ಲ ಎಲ್ಲೂ ಸರಿಗೆ, ನಾವೇ ಮಾಡ್ಬೇಕು ಅನ್ಕೊಂಡಿದ್ವಿ ಅದನ್ನು. ರೆಡ್ ಲೇಡಿ ಸರ್? ರೆಡ್ ಲೇಡಿ ಸಿಗುತ್ತೆ ಸರ್, ಅದು ಲೇಡಿ ಎಲ್ಲಾ ಕಡೆ ಸಿಗ್ತೈತೆ. ಸೋಲಾ ಪಪ್ಪಾಯ ಬೀಜ ಸ್ವಲ್ಪ ಸಿಗ್ತಾ ಇಲ್ಲ, ಅಂದ್ರೆ ಅದು ಜಾಸ್ತಿ ದೂರ ಒಯ್ಯಕ್ ಆಗಲ್ಲ ಅನ್ಬಿಟ್ಟು ಅದನ್ನ ಜಾಸ್ತಿ ಇದ್ ಮಾಡ್ತಾ ಇಲ್ಲ. ಇದೆಲ್ಲ ಹೆಂಗಿದೆ ಸರ್, ಬೇಡಿಕೆ ಇದೆಯಾ? ಇದಕ್ಕೂ ಇದೆ. ಕೆಜಿ ಹೇಗೆ ಮಾರಾಟ ಮಾಡ್ತೀವಿ? 30 ರೂಪಾಯಿ ಇದೆ. ಕೆಜಿ 30 ರೂಪಾಯಿ ಮಾರಾಟ ಮಾಡ್ತೀರಿ. ಎಲ್ಲಾ ಸೀಸನ್ ಅಲ್ಲೂ ನಿಮ್ಮ ಹತ್ರ 30 ರೂಪಾಯಿಗೆ ರೆಡ್ ಲೇಡಿ ಪಪ್ಪಾಯ ಸಿಗುತ್ತೆ. ಹೌದು ಸರ್. ಇದು ಹಲ್ಸು ಮೊದ್ಲು ಎಲ್ಲ ತುಂಬಾ ದೊಡ್ಡ ದೊಡ್ಡ ಗಿಡಗಳಾಯ್ತು, ಅದೆಲ್ಲ ಸ್ವಲ್ಪ 2022ರಲ್ಲಿ ಹಾಳಾಗ್ಬಿಡ್ತು. ಹಂಗಾಗಿ ಮತ್ತೆ ಈಗ ಹೊಸ ವೆರೈಟಿಗಳನ್ನ ತಂದು ಈಗ ನಾಟಿ ಮಾಡ್ತಾ ಇದೆ. ಈಗ ನೋಡಿ, ಇದು ನಿರಂತರ ಹಲ್ಸು ಅಂದ್ಬಿಟ್ಟು ಎಲ್ಲಾ ಕಾಲದಲ್ಲೂ ಬರುತ್ತೆ ಇದು. ಸರ್ ಇಷ್ಟು ಚಿಕ್ಕ ಸಸಿಯಲ್ಲಿ ಅವಲೇ ಹೂ ಬಂದಿದೆ? ಹೌದು ಸರ್. ಈಗ ನಮ್ಗೆ ಇದು 1 ಗಿಡ ತಂದ್ರೆ ಸಾಕು, ನಾವು ಇದರಿಂದ ಇನ್ನೊಂದು 2 ವರ್ಷ ಕಳೆದ್ರೆ ನಾವು ಇದರಿಂದ 25 ಗಿಡ ಮಾಡ್ತೀವಿ ನಾವು. ನೋಡಿ, ಇದು ತಳಿನೇ ನಶಿಸಿ ಹೋಗ್ತಾ ಇದೆ. ಇದೆಲ್ಲ ಕಿರ್ನಲ್ಲಿಕಾಯಿ ಅಂದ್ಬಿಟ್ಟು ತುಂಬಾ ಒಳ್ಳೇದು. ಇದು ಈಗೆಲ್ಲ ತುಂಬಾ ಬೇಡಿಕೆನೂ ಇದೆ. ಇದು ಕೆಜಿ ಇದು 60ರಿಂದ 70 ರೂಪಾಯಿ ಹೋಗುತ್ತೆ ಸರ್. ಕೆಜಿಗೆ 60ರಿಂದ 70 ರೂಪಾಯಿ. ಮತ್ತೆ ಹಾಗೆ ಇದು ಸಪೋಟ. ಸಪೋಟ, ಹೌದು ಸರ್. ಯಾವ ರೇಟಿ ಸರ್ ಇದು ಸಪೋಟ? ಇದು ಕಾಲಿಪತ್ತಿ ಅಂದ್ಬಿಟ್ಟು ಇದು 2-3 ಬ್ಯಾಚ್ ಬರುತ್ತೆ ಸರ್, ವರ್ಷಕ್ಕೆ 2-3 ಬ್ಯಾಚ್ ಬರುತ್ತೆ ಸರ್. ಈಗ ಅದು ಸಿದ್ದು ಹಲ್ಸು, ಅಲ್ಲಿಂದ ಇಲ್ಲಿಗೆ ಒಂದು 25 ಅಡಿ ಗ್ಯಾಪ್ ಇದೆ. ಮತ್ತೆ ಇಲ್ಲಿ ಒಂದು ಹಾಕಿದ್ವಿ ಹಲ್ಸು. ಮತ್ತೆ ಇಲ್ಲೂ ಅಷ್ಟೇ ತೆಂಗಿನ ತೋಟ. ಅಂದ್ರೆ ಈಗ 40 ಅಡಿ ತೆಂಗಿನ ಮಾಡಿದಾಗ ನಾವು ಮಧ್ಯದಲ್ಲಿ ಎಲ್ಲಾ ಬೆಳೆಗಳನ್ನ ಮಾಡ್ಕೋಬಹುದು. ತೆಂಗಿನ ಮರಗಳಿಗೆ ನಮ್ಗೆ ಇಲ್ಲಿ ಒಂದು 200 ತೆಂಗಿನ ಮರ ಇದೆ. 200 ತೆಂಗಿನ ಮರದ ಕಾಯಿನೂ ನಾವು ನಮ್ಮ ಮಾರ್ಕೆಟ್ ಅಲ್ಲೇ ಹೋಗುತ್ತೆ ಸರ್. ಅಂದ್ರೆ ಎಲ್ಲ ನೇರವಾಗಿ ಮಾರಾಟ ಮಾಡ್ತೀವಿ. ಜೊತೆಗೆ ಕೀಳೋದು ನಾವೇನೆ, ಎಡಿಯೋದು ನಾವೇನೆ. ಈಗ ಬೇರೆ ರೈತರಿಗಾದ್ರೆ ಕೀಳಕ್ಕೆ ಒಂದ್ ಮರಕ್ಕೆ 30-40 ರೂಪಾಯಿ ತಗೋತಾರೆ. ಮತ್ತ ಅದನ್ನ ಒಂದ್ ಕಡೆ ಲಾಟ್ ಮಾಡಕ್ಕೆ ಅದಕ್ಕೆ 1 ರೂಪಾಯಿ ಚಾರ್ಜ್, ಮತ್ತೆ ಎಡಿಯೋಕೆ 1 ರೂಪಾಯಿ ಚಾರ್ಜ್, ಮತ್ತೆ ಒಯ್ಯಕ್ಕೆ 1 ರೂಪಾಯಿ 2 ರೂಪಾಯಿ ಬೀಳುತ್ತೆ. ಹಂಗಾಗಿ 5 ರೂಪಾಯಿ 6 ರೂಪಾಯಿ ಅದರಲ್ಲೇ ಹೊಂಟೋಗ್ಬಿಡುತ್ತೆ ನಮ್ಗೆ. ಈಗ ಅದನ್ನು ಸೇರ್ಸಿ ನಮ್ಗೆ ಬರುತ್ತೆ. ನೀವು ಯಾವ್ದೇ ಕಾರಣಕ್ಕೂ ಎಳ್ನೀರು ಕುಯ್ಸಲ್ಲ? ಎಳ್ನೀರು ಅಂದ್ರೆ ಅದನ್ನು ಕೊಡ್ತೀವಿ. ಎಳ್ನೀರು ಕೊಡ್ತೀರಾ? ಇದ್ ಮಾಡಲ್ಲ. ಒಂದ್ 2 ಗೊನೆನ ಎಳ್ನೀರು ಕೊಡ್ಬೋದು. ಅಂದ್ರೆ ಯಾವ್ದು ಇಲ್ಲ ಅನ್ಬಾರ್ದು ರೈತ. ಅಂದ್ರೆ ಈಗ ನಮ್ಮ ಮಾರ್ಕೆಟ್ ಅಲ್ಲಿ ಅದು ಅಂದ್ರೆ ಆ ಒಂದು ಸೀಸನ್, ಈ ನವೆಂಬರ್ ಇಂದ ಫೆಬ್ರವರಿ ತನಕ ಅದು ಒಂದು ಸೀಸನ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕಾಲದಲ್ಲಿ ಎಳ್ನೀರು. ಹಂಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಆ ಎಳ್ನೀರು ಸಹ ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಬರೋರಿಗೆ ಬೇರೆ ಕಡೆ ಯಾಕೆ ಹೋಗ್ಬೇಕು ಎಳ್ನೀರ್ಗೆ, ಆ ಒಂದ್ ಕಾರಣಕ್ಕೆ ಎಳ್ನೀರ್ನು ಕೊಡ್ತೀವಿ. ಯಾವ್ದನ್ನು ಇಲ್ಲ ಅಂತ ಹೇಳಲ್ಲ. ಈಗ ಒಂದು ನುಗ್ಗೆ ಸೊಪ್ಪಿಂದ ಹಿಡಿದು, ಒಂದು ಅರಿವೆ ಸೊಪ್ಪಿಂದ ಹಿಡಿದು, ಒಂದು ಕರಿಬೇವಿನ ಸೊಪ್ಪಿಂದ ಹಿಡಿದು ಎಲ್ಲವೂ ನಮ್ಮಲ್ಲೇ ಸಿಗ್ಬೇಕು. ವರ್ಷಕ್ಕೆ ಒಂದು 20-25 ಸಾವಿರ ಕಾಯಿ ಮಾಡ್ತೀವಿ. 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ, 25, 30, 35, 40 ರೂಪಾಯಿ ಹೈಯೆಸ್ಟ್. ನಿಮ್ಮ ತೋಟದಲ್ಲಿ ಬೆಳೆಯುವ ಯಾವುದೇ ಬೆಳೆನೂ ನೀವೇ ಮಾರಾಟ ಮಾಡ್ತೀರಾ? ನಾವೇ ಮಾರಾಟ ಮಾಡ್ತೀವಿ. ನಮ್ದೇ ಕಾರಲ್ಲಿ. ಯಾವುದೇ ದಳ್ಳಾಳಿಗಳ ದಳ್ಳಾಳಿ ಇಲ್ಲ, ಯಾವ್ದೇ ಒಂದು ಆಟೋ ಚಾರ್ಜ್ ಇಲ್ಲ, ಒಂದು ಟೆಂಪೋ ಚಾರ್ಜ್ ಇಲ್ಲ, ಯಾವ್ದೇ ಒಂದು ಲೇಬರ್ಗುನು ಮಾಡಲ್ಲ. ಎಲ್ಲ ಪ್ರತಿ ದಿನಾನು ಪ್ರತಿ ವಾರನು ನೀವೇ ಹಾರ್ವೆಸ್ಟ್ ಮಾಡ್ತೀರಾ? ನಿಮ್ ಕಾರಲ್ಲೇ ಹಾಕೊಂತೀರಾ? ನೀವೇ ಹೋಗಿ ನೇರವಾಗಿ ಮಾರಾಟ ಮಾಡ್ತೀರಾ ಗ್ರಾಹಕರಿಗೆ? ಹೌದು. ಒಂದು ಅರಿಶಿನ ಪೌಡರ್ ಆಗ್ಬೋದು, ರೈತರಿಂದ ಗ್ರಾಹಕರಿಗೆ. ಮಧ್ಯವರ್ತಿ ಇಲ್ಲ ಇಲ್ಲ ಸರ್. ನೋಡಿ, ಇದು ಹೆಚ್ಚು ಕಮ್ಮಿ 15 ಅಡಿ ಎತ್ತರ ಬೆಳೆಯುತ್ತೆ. ಇದು ಈ ತರ ಎಲ್ಲ ಬಂದ್ರೆ 25 ಕೆಜಿ ಬರುತ್ತೆ ಒಂದ್ ಗೊನೆ. ಇದು ಸರ್, ಇದು ಕಾಡ್ಬಾಳೆ 25 ಕೆಜಿ ಬರುತ್ತೆ ಸರ್ ಇದು. ಹೌದು. ಆಮೇಲೆ ಒಂದೇ ಅಲ್ಲ, ಇದ್ರಲ್ಲಿ ಆಗ್ಲೇ ನೋಡಿ, ಈಗ ಇನ್ನೂ 2 ಗೊನೆ ಬಂದಾಯ್ತು ನೋಡಿ ಇದ್ರಲ್ಲಿ. ನೋಡಿ, ಇದು ಒಂದು, ಮತ್ತೆ ಇದು ಒಂದು, 2 ಒಟ್ಟಿಗೆ ಬಂತದ್ದು. ಒಂದು 15 ಹೆಚ್ಚು ಕಮ್ಮಿ. ಈಗ ಮತ್ತೆ ಅದಾದ ಮುಗಿತೇನೆ ಹಿಂಗೆ ಇದು ಬರುತ್ತೆ, ಮತ್ತೆ ಇದು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ನಿರಂತರವಾಗಿ. ಏನಂತ ಅಂದ್ರೆ ಪ್ರತಿ ಸಲ ಒಂದು ಹಾರ್ವೆಸ್ಟ್ ಆಯ್ತಿದಂಗೆ ಮತ್ತೆ ಇನ್ನೊಂದು ಬರ್ತಾನೆ ಇರ್ತದೆ ಕಂಟಿನ್ಯೂಸ್ ಆಗಿ. ಅಲ್ಲ, ಆತರ ಇದ್ರೇನೆ ನಮ್ಗೆ ಗ್ರಾಹಕರಿಗೆ ನಾವು ಕೊಡಕ್ ಅನುಕೂಲ ಆಗೋದು. ಇವತ್ತು ಕೊಟ್ಬಿಟ್ಟು ನಾಳೆ ಇಲ್ಲ ಅನ್ಬಾರ್ದು ಅವ್ರನ್ನ. ನಾವು ಪ್ರತಿ ದಿನ ಯಾವತ್ ಬಂದ್ರು ಬಾಳೆಹಣ್ಣು ಇಲ್ಲ ಅನ್ಬಾರ್ದು. ಈಗ ನಮ್ಮ ಮನೆಗೆ ನಾವು 15 ವರ್ಷ ಆಯ್ತು, ಒಂದ್ ಬಾಳೆಹಣ್ಣು ಆಚೆ ಕಡೆ ನಾವು ತಂದಿಲ್ಲ. ನಮ್ಮ ಮನೆಗೂ ಆಯ್ತು. ಈಗ ನಮ್ಮ ಮನೆಗೆ ಈಗ ಒಂದು 20 ಕೆಜಿ ಆಯ್ತು, ಅದ್ರಲ್ಲಿ ಒಂದು 2 ಕೆಜಿ ಇಟ್ಕೊಂಡ್ರೆ ಸಾಕು. ಮತ್ತೆ ಅದ್ರ ಜೊತೆಗೆ ಕಬ್ಬು, ಸರ್, ಕಬ್ಬನ್ನು ನಮ್ಗೆ ಜ್ಯೂಸ್ ಕುಡಿಬೇಕು ಅಂದಾಗ ಒಂದೇ ಒಂದು ತಗೋದ್ರೆ ಸಾಕು, 4 ಲೋಟ 5 ಲೋಟ ಜ್ಯೂಸ್ ಬರುತ್ತೆ, ಆರಾಮಾಗಿ ಕುಡ್ಕೋಬಹುದು. ಈಗೆಲ್ಲ ಕಡೆ ಮಿಷಿನ್ ಇದೆಯಲ್ಲ, ಅದು ಕೊಟ್ರೆ ಮಾಡ್ಕೊಡ್ತಾರೆ. ಮತ್ತೆ ಹಲ್ಸು, ಇದು ಮಾವು
ಇದು ಇದು ತೋತಾಪುರಿ ಅಂದ್ಬಿಟ್ಟು ಎಷ್ಟು ವೆರೈಟಿ ಮಾವುಗಳು ಹಾಕಿದಿರಿ ಸರ್ ನೀವು? 3-4 ಜೊತೆ ಇದೆ ಸರ್. ಯಾವ್ದು ಸರ್? ಒಂದು ಬಾದಾಮಿ ಇದೆ, ಒಂದು ಉಪ್ಪಿನಕಾಯಿ ಇದೆ, ಮತ್ತೆ ಇದೊಂದು ತೋತಾಪುರಿ ಅಂದ್ಬಿಟ್ಟು, ಇನ್ನೊಂದು ಮಲ್ಲಿಕಾಯಿ ಬರುತ್ತೆ, ಮತ್ತೆ ಇನ್ನೊಂದು ಬಗನ್ಪಲ್ಲಿ ಅಂತ ಬರುತ್ತೆ. ಅದು ಆಂಧ್ರ ವೆರೈಟಿ, ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಅದು ಒಳ್ಳೆ ತೆಂಗಿನಕಾಯಿ ತರ ಇರ್ತದೆ. ಎಲ್ಲರೂ ಅದನ್ನ ತುಂಬಾ ಕಾಯಿಗೆ ಡಿಮಾಂಡ್ ಅದು. ಹಣ್ಣಿಗಿಂತ ಎಲ್ಲ ಕಾಯಿನೇ ಸೇಲ್ ಮಾಡ್ಬಿಡ್ತೀವಿ ಸರ್. ಸ್ವೀಟ್ ಬರುತ್ತೆ ತುಂಬಾ, ಕೊಬ್ಬರಿಕಾಯಿ ತರ. ಸೀಡ್ಲೆಸ್ ನಿಂಬೆ ಇದು ನಾಟಿ ಮಾಡಿ 1 ವರ್ಷ ಆಗಿದೆ. ಮತ್ತೆ ಆಗ್ಲೇ ಫಸಲು ಬರ್ತಾ ಇದೆ. ಜೊತೆಗೆ ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ, ಮಲ್ಚಿಂಗ್ಗೋಸ್ಕರ ಇದು ಮಾಡಿದೀವಿ. ಅಂದ್ರೆ ಇದು ಬಸ್ತೆ ಸೊಪ್ಪು. ಇದು ವಾರದಲ್ಲಿ ಒಂದು 2-3 ಕಟ್ ಬರುತ್ತೆ. ಕಟ್ ಒಂದು 20 ರೂಪಾಯಿ ಅಂದ್ರೂ ಇದರಿಂದ ಆದಾಯ ಬರ್ದು. ಜೊತೆಗೆ ನಮ್ಗೆ ಒಳ್ಳೆ ಮಲ್ಚಿಂಗ್ ಆದಂಗೆ ಆಯ್ತು, ತೇವಾಂಶ ಇರಲ್ಲ. ಮತ್ತೆ ಅದರಲ್ಲೂ ಕೆಲವು ಎಳೆಗಳೆಲ್ಲ ಗೊಬ್ಬರ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಆ ಒಂದ್ ಕಾರಣಕ್ಕೆ ಇದನ್ನ ಮಲ್ಚಿಂಗ್ ಮಾಡಿದೀವಿ. ನಾವ್ ಯಾವ್ದೋ ಒಂದ್ ಗಿಡ ಆಗ್ಲಿ ಕೆಳಗಡೆ ನಾವು ಒಂದ್ ಮಲ್ಚಿಂಗ್ ಮಾಡ್ಬೇಕು. ಖಾಲಿ ಇದ್ದಾಗ ಜಮೀನು ಗ್ರೀನ್ ಮೆನ್ಯೂರ್ ಅಂದ್ಬಿಟ್ಟು ಇದನ್ನ ಸೆಣಬು ಎಲ್ಲ ಬೆಳಿತೀವಿ. ಸೆಣಬು ಮತ್ತೆ ಉರುಳಿ ಎಲ್ಲ ಹಾಕಿ ಬೆಳಿತೀವಿ. ಇದನ್ನ ಹಾಗೆ ಮಲ್ಚಿಂಗ್ ಮಾಡ್ಬಿಟ್ಟು ಉಳಿಸ್ಬಿಡ್ತೀವಿ ಇದನ್ನ. ಆಗ ಇದು ಒಳ್ಳೆ ಗ್ರೀನ್ ಮೆನ್ಯೂರ್ ಆಗಿ ಕೆಲಸ ಮಾಡುತ್ತೆ. ಇದು ಸೆಣಬು ಒಂದೇ ಹಾಕ್ತೀರಾ ಇಲ್ಲ ಸೆಣಬನ್ನು ಹಾಕ್ತಿವಿ, ಮತ್ತೆ ಅಲಸಂದೆ ದ್ವಿದಳ ಧಾನ್ಯಗಳು ಹಾಕಿದ್ರೆ ಒಳ್ಳೇದು. ಈಗ ಸೆಣಬು ಒಂದು ಡಯಂಚ ಅವೆಲ್ಲ ಹಾಕೋತೀರಾ? ಎಲ್ಲ ಹಾಕಿ ಅದನ್ನ ಮಲ್ಚಿಂಗ್ ಮಾಡ್ಬಿಟ್ಟು ಆನಂತರ ಇದನ್ನ ಸೊಪ್ಪು ಬೆಳಿಬಹುದು. ಬೆಳೆಯ ಪ್ರದೇಶ ಇದು. ಖಾಲಿ ಇದ್ದಾಗ ಹಾಕ್ತಿವಿ.